Swamiji for the presidential address. Swamiji, please. ಲಕ್ಷ್ಮೀ ತಿಮ್ಮಪ್ಪ ಶಿಕ್ಷಣ ಸಂಸ್ಥೆಯ ತನ್ನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವೇದಿಕೆ ಮೇಲೆ ಭಾಗವಹಿಸಿರ್ತಕ್ಕಂತಹ ಸರ್ವ ಎಲ್ಲ ಅತಿಥಿ ಗಣ್ಯರಲ್ಲಿ ಹಾಗೆಯೇ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಸರ್ವ ಪಾಲಕರಲ್ಲಿ, ಸುದ್ದಿ ಮಾಧ್ಯಮದವರಲ್ಲಿ, ಮುದ್ದು ಮಕ್ಕಳಲ್ಲಿ, ಶಿಕ್ಷಕರಲ್ಲಿ ತಮಗೆಲ್ಲರಿಗೂ ಶರಣಾರ್ಥಿಗಳು. ಲಕ್ಷ್ಮೀ ತಿಮ್ಮಪ್ಪ ಶಿಕ್ಷಣ ಸಂಸ್ಥೆ ತನ್ನ ಪ್ರಥಮ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತುಂಬ ಸಂತೋಷ, ಸಂಭ್ರಮ, ಸಡಗರದಿಂದ ಆಚರಣೆ ಮಾಡಿಕೊಳ್ಳುತ್ತಿರುವಂಥದ್ದು. ಲಕ್ಷ್ಮೀ ತಿಮ್ಮಪ್ಪ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಅಂತ ಇವರು ಮಗು ಹುಟ್ಟಿ 1 ವರ್ಷ ಆದಂತೆ, ಪ್ರಥಮ ಬರ್ತ್ಡೇ ಇದ್ದಂತೆ, ಪ್ರಥಮ ಹುಟ್ಟು ಹಬ್ಬ ಇದ್ದಂತೆ. ಪ್ರಥಮ ಹುಟ್ಟು ಹಬ್ಬವನ್ನು ಅತ್ಯಂತ ಸಂತೋಷದಿಂದ ಆಚರಣೆ ಮಾಡಿಕೊಳ್ಳುತ್ತಿರುವಂಥದ್ದು. ಹಾಗೆಯೇ ಕಳೆದ 7-8 ತಿಂಗಳಿಂದ ಆರಂಭವಾಗಿರ್ತಕ್ಕಂಥ ಶಾಲೆಯ ಸಂಸ್ಥೆಯ ಉದ್ಘಾಟನೆಯ ಸಮಾರಂಭದಲ್ಲಿಯೂ ನಾನು ಭಾಗವಹಿಸಿದ್ವಿ. ಆನಂತರ ಇವತ್ತು ತನ್ನ ಪ್ರಥಮ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನೀವು ಭಾಗವಹಿಸ್ತಿರುವಂಥದ್ದು ನಿಜವಾಗಲೂ ಗುರುಮಠದಲ್ಲಿ ತುಂಬ ಜನರಿಗೆ ತುಂಬ ಕ್ಯೂರಿಯಾಸಿಟಿ ಇತ್ತು, ಕುತೂಹಲ ಇತ್ತು. ನರೇಂದ್ರ ರಾಠೋಡ್ರವರು ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡಿದ್ದಾರೆ, ಯಾವ ರೀತಿಯಾಗಿ ಅವರು ಮುನ್ನಡೆಸಿಕೊಂಡು ಹೋಗಬಹುದು ಅನ್ನುವಂತಹ ಈ ನಿಟ್ಟಿನ ಕುತೂಹಲದ ವಿಚಾರಗಳು ತುಂಬ ಜನರಲ್ಲಿ ಇರುವಂಥದ್ದು. ಜನರ, ಪಾಲಕರ, ಪೋಷಕರ ಕುತೂಹಲಕ್ಕೆ ಪೂರಕವಾಗಿ ನರೇಂದ್ರ ರಾಠೋಡ್ರವರು ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಶಿಕ್ಷಣವನ್ನು ನೀಡುವಲ್ಲಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಿರುವಂಥದ್ದು. ಇವತ್ತು ನಮ್ಮ ಪರಿಶ್ರಮಕ್ಕೆ ಸಮಾಜದ ಪಾಲಕರ ಅವರ ಪ್ರೋತ್ಸಾಹವು ಅಗತ್ಯ ಎನ್ನುವಂಥದ್ದು. ಸಹಜವಾಗಿಯೇ ಸಮಾಜದಲ್ಲಿ, ನಾಡಿನಲ್ಲಿ ತುಂಬ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ಇದ್ದಾವೆ. ಬಹುಶಃ ನರೇಂದ್ರ ರಾಠೋಡ್ರವರು ಅವ್ರು ನನ್ನ ಜೊತೆ ಮಾತಾಡ್ತಿರ್ತಾರೆ, ಆಗಾಗ ಮಠಕ್ಕೆ ಬರ್ತಾ ಇರ್ತಾರೆ. ಮಠಕ್ಕೆ ಬಂದಾಗ ಅವರ ವಿಚಾರಗಳನ್ನು ನಾನು ಒಂದಿಗೆ ಹಂಚಿಕೊಳ್ತಾ ಇರ್ತಾರೆ. ಅವರು ಶಿಕ್ಷಣದ ಜೊತೆಗೆ ಒಂದಿಷ್ಟು ಗುಣಮಟ್ಟದ ಮೌಲ್ಯಯುತವಾಗಿರ್ತಕ್ಕಂತಹ ಶಿಕ್ಷಣವನ್ನು ನೀಡುವಲ್ಲಿ ನಾನು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತಿದ್ದೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರ್ತಾರೆ. ನಿಜವಾಗಲೂ ಇವತ್ತು ಸಮಾಜದಲ್ಲಿ ತುಂಬ ಜನ ಪಾಲಕರಿಗೆ ನಮ್ಮ ಮಕ್ಕಳಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕು, ಜ್ಞಾನವನ್ನು ನೀಡಬೇಕಂತೇಳಿ ತುಂಬ ಜನರ ಪಾಲಕರಲ್ಲಿ ಇವತ್ತು ಬಂದಿರುವಂಥದ್ದು. ಆ ಕಾರಣಕ್ಕಾಗಿ ಲಕ್ಷ್ಮೀ ತಿಮ್ಮಪ್ಪ ಶಿಕ್ಷಣ ಸಂಸ್ಥೆ ನರೇಂದ್ರ ರಾಠೋಡ್ ಅವರ ಸಾರಥ್ಯದಲ್ಲಿ ಶಿಕ್ಷಣ ಸಂಸ್ಥೆ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಒಂದೇ ವರ್ಷದಲ್ಲಿ ಸಂಸ್ಥೆಯಲ್ಲಿ ತುಂಬ ಮೂಲಭೂತವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು, ಕಟ್ಟಡ ಇರ್ಬೋದು, ಶೌಚಾಲಯ ಇರ್ಬೋದು, ಮೈದಾನ ಇರ್ಬೋದು ಇತ್ಯಾದಿ ಮೂಲಭೂತವಾಗಿರ್ತಕ್ಕಂತಹ ಸೌಲಭ್ಯಗಳನ್ನು ಒದಗಿಸಿ ಒಂದು ಶಿಕ್ಷಣ ಸಂಸ್ಥೆಗೆ ಎಷ್ಟು ನಾವು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತೀವಿ, ಹಾಗೆಯೇ ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳು
ತುಂಬ ಅಗತ್ಯ. ಇಂಜಿನಿಯರು ಇದರ ಮುಂದಿನ ಬೆಳವಣಿಗೆಯನ್ನು ಕುರಿತು ಅವರು ಹೇಳಿದರು. SLT ಶಿಕ್ಷಣ ಸಂಸ್ಥೆ ಮುಂದಿನ ಹೆಜ್ಜೆಗಳನ್ನು ಕುರಿತು ಈಗಾಗಲೇ ಅವರ ಮಾತಿನಲ್ಲಿ ತಾವು ಕೇಳಿದ್ರಿ. ಹೆಚ್ಚಿನ ಮಾತುಗಳ ನೀವು ಸಂದರ್ಭದಲ್ಲಿ ಪ್ರಸ್ತುತ ಅಲ್ಲ. ಈಗಾಗಲೇ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಅವು ಬೆಳಗ್ಗೆಯಿಂದ ಬಂದಿರ್ತವೆ, ಕೂಗಕರ್ತೇವೆ. ಆ ಕಡೆ ಕೂತ್ಕೊಂಡು ಯಾವಾಗ ಬಿಡ್ತೀರಪ್ಪ ನಮ್ಮ ಸ್ಟೇಜ್ ಅಂತೇಳಿ ಅವರೆಲ್ಲ ಡ್ರೆಸ್ ಮಾಡಿಕೊಂಡು ಬಣ್ಣ ಬಳ್ಕೊಂಡು ಮೇಕಪ್ ಮಾಡಿಕೊಂಡು ಹಿಂಗೆ ನಾವು ಮಾತಾಡ್ಕೊಂಡು ಹೋದ್ರೆ ಅದೆಲ್ಲ ಇಳಿದು ಬರ್ತೈತೆ. ಅದು ಆಗಬಾರ್ದು. ನೀವೆಲ್ಲ ಮಕ್ಕಳ ಪೋಷಕರು ತುಂಬ ಜನರು ಬಂದಿದ್ರಿ. ಆ ಮಕ್ಕಳ ಸಂಸ್ಕೃತಿ ಕಾರ್ಯಕ್ರಮ ನೋಡಿ ಇದು ಮಾತನಾಡ್ತಕ್ಕಂಥ ಸಂದರ್ಭ ಅಲ್ಲ ಅಂತಕ್ಕಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಿ SLT ಶಿಕ್ಷಣ ಸಂಸ್ಥೆ ಇನ್ನು ಉತ್ತಮವಾಗಿ ಎಮ್ಮರವಾಗಿ ಬೆಳೀಲಿ ಅಂತಕ್ಕಂಥ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ನರೇಂದ್ರ ರಾಠೋಡ್ ಅವರ ಮನೆಯವರು, ಅವರ ಇನ್ನುಳಿದವರ ಮಕ್ಕಳು, ಅವರ ಸೊಸೆಯಂದಿರು, ಅವರ ಸಿಬ್ಬಂದಿ, ಅವರ ಶಿಕ್ಷಕರು ಎಲ್ಲರ ಒಂದು ಸಹಕಾರದೊಂದಿಗೆ ಜೊತೆಗೆ ಬಹಳ ಮುಖ್ಯವಾಗಿ ಸಮಾಜದ ಪಾಲಕರ ಪೋಷಕರ ಪಾತ್ರವು ತುಂಬ ಮುಖ್ಯವಾಗಿರುವಂಥದ್ದು. ನಿಮ್ಮೆಲ್ಲರ ಸಹಾಯದೊಂದಿಗೆ SLT ಪಬ್ಲಿಕ್ ಶಿಕ್ಷಣ ಸಂಸ್ಥೆ ಎಮ್ಮರವಾಗಿ ಗಡಿಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡುವಲ್ಲಿ ತನ್ನದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. Thank you, sir. Thank you so much, sir. Now I would like to call Mr. Santosh and Mr. Ambadas, sir. Please come on the stage. Mr. Satyanarayan Shetty, sir, please. Ambadas, sir. Thank you, sir. Thank you, sir. Now I would like to call our LKG and UKG teacher, Ms. Meena Das and Hevalika Yaptami. Please come on the dais. Our President, sir, Mr. Narendra Rathore will give the awards. Ladies and gentlemen, please put your hands together. Mrs. Padmaja madam, please come on the dais. Our Lakshmi Bai ma'am. Ma'am, please give the award. Now I call Nishadi. Thank you, madam.